ಜಾನಿ ಇಷ್ಟೊತ್ತು ವಾಶ್ರೂಮ್ ಅಲ್ಲಿ ಏನ್ ಮಾಡ್ತಿದ್ರಿ? ತೆಂಗಿನ ಮರದಲ್ಲಿ ಕುಂಬಳಕಾಯಿ ಬೆಳೆದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಇನ್ನೇನು ಮಧು, ಹೊಟ್ಟೆ ಕೆಟ್ಟಿತ್ತು ಅಂತ ವಾಶ್ರೂಮ್ ಅಲ್ಲಿ ಇದ್ರೆ ಅದಕ್ಕೂ ಟೈಮ್ ಲೆಕ್ಕ ಹಾಕ್ಬೇಕಾ? ಓನರ್ ಅಂಕಲ್ ಹೇಳಿದ ವಿಷಯ ಕೇಳಿದ್ರೆ ಬರೀ ಹೊಟ್ಟೆ ಅಲ್ಲ ತಲೆನೂ ಕೆಡುತ್ತೆ. ಏನಂತೆ ಅಯ್ಯಪ್ಪಂದು? ಅವ್ರಿಗೆ ಇಮಿಡಿಯೇಟ್ ಆಗಿ 5 ಲಕ್ಷ ಬೇಕಂತೆ. 5 ಲಕ್ಷ ಬೇಕಂತ? ದಿಢೀರಂತ 5 ಲಕ್ಷ ಕೇಳಿದ್ರೆ ಎಲ್ಲಿಂದ ತಂದು ಕೊಡೋದಂತೆ? ಆಗಲ್ಲ ಅಂತ ಹೇಳೋ. ಹಾಗೆ ಹೇಳಿದ್ದಕ್ಕೆ ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗಿ ಈ ಮನೆ ಮೇಲೆ ಲೋನ್ ಮಾಡ್ಕೋತೀನಿ ಅಂತ ಹೇಳಿದ್ರು. ನೋ ಮಧು, ನೋ. ಈ ಏರಿಯಾ ಬಿಟ್ಟು ಎಲ್ಲಿಗೆ ಹೋಗೋದಕ್ಕೂ ನಂಗೆ ಇಷ್ಟ ಇಲ್ಲ. ಹಾಗಾದ್ರೆ ದುಡ್ಡು ಎಲ್ಲಿಂದ ಅರೇಂಜ್ ಮಾಡ್ತೀರಾ? ಇದ್ದೇ ಇದ್ದಾನಲ್ಲ ನಮ್ ಕುಳ್ಳಪ್ರೇಮ್, ಅವನ ಹತ್ರ ಸಾಲ ಮಾಡ್ತೀನಿ. ಅವನ ಹತ್ರ ಮಾತ್ರ ಸಾಲ ಮಾಡ್ಬೇಡಿ, ಆಮೇಲೆ ಚೆನ್ನಾಗಿ ಕುಡ್ಕೊಂಡ್ಬಂದು ಇಡೀ ಏರಿಯಾದವ್ರಿಗೆ ಗೊತ್ತಾಗೋ ಹಾಗೆ ಕಿರ್ಚ್ತಾನೆ. ಇಲ್ಲ ನಮ್ ಸುರ್ಸುರ್ ಬತ್ತಿ ಗೌಡ್ರ ಹತ್ರ ಸಾಲ ಮಾಡ್ಲಾ? ಬೇಡ ಜಾನೆ. ಮಧು, ಯಾರ ಹತ್ರನು ಸಾಲ ಮಾಡೋದು ಬೇಡ ಅಂದ್ರೆ 5 ಲಕ್ಷ ಎಲ್ಲಿಂದ ತರೋದು? ಆಗ್ಲಿಲ್ಲ ಅಂದ್ರೆ ನಿಮ್ ಊರಿಗೆ ಹೋಗಿ ಸೆಟಲ್ ಆಗೋಣ. ಮೊದ್ಲೇ ನಿನ್ಗೂ ನಮ್ಮ ಮಮ್ಮಿಗೂ ಆಗಲ್ಲ, ಆಮೇಲೆ ನಿಮ್ಮಿಬ್ರು ಮಧ್ಯೆ ಸಿಕ್ಕಾಕೊಂಡು ನಾನ್ ಸಾಯ್ಬೇಕಾಗತ್ತೆ. ಇದು ಸಾಧ್ಯ ಇಲ್ಲ. ನಿಮ್ಮಂತ 4 ಮದ್ವೆ ಆದ್ಮೇಲೆ ಎಲ್ಲಾನು ಸಾಧ್ಯನೇ. ಏನ್ ನಿನ್ ಮಾತಿನ ಅರ್ಥ? ಸಾಲ ಮಾಡಿ ಸಫರ್ ಮಾಡೋ ಬದಲು ನಿನ್ ಜೊತೆ ನಿಮ್ಮ ಮಮ್ಮಿ ಜೊತೆ ಜಗಳ ಮಾಡ್ಕೊಂಡೇ ಇರ್ತೀನಿ. ಮಧು, ನೀನ್ ಏನೇ ಹೇಳಿದ್ರು ಅಷ್ಟೇ, ನಾನ್ ಮಾತ್ರ ಏರಿಯಾ ಬಿಟ್ಟು ಎಲ್ಗೂ ಬರಲ್ಲ. ಹಾಗಾದ್ರೆ ದುಡ್ಡು ಹಂಸಿ. ಬಂದೇ ಇರೋ. ದುಡ್ಡು ತರೋದಕ್ಕೆ ಹೋಗ್ತಿದ್ದೀರಾ? ಕೇಳಿದ ತಕ್ಷಣ ದುಡ್ಡು ತಂದು ಕೊಡೋದಕ್ಕೆ ನಾನು ನಿನ್ ಹಿತ್ಲಲ್ಲಿ ದುಡ್ಡಿನ ಗಿಡ ಹಾಕಿದ್ದೀನ? ಹಾಕಿದ್ರೆ ನಿಮ್ಮನ್ನ ಯಾರು ಕೇಳ್ತಿದ್ರು? ನಾನೇ ಹೋಗಿ ಕಿತ್ಕೋತಿದ್ದೆ. ಮತ್ತೆ ಎಲ್ಲಿಗೆ ಹೋಗ್ತಿದ್ದೀರಾ? ನಿನ್ನ ಮಾತು ಕೇಳಿ ಶಾಕ್ ಆಯ್ತು. ನೀರ್ ಕುಡ್ಕೊಂಬರಕ್ ಹೋಗ್ತಿದ್ದೀನಿ. ಹಾಯ್ ಪರ್ವರೇ, ಏನ್ ಮಾಡ್ತಿದ್ದೀರಾ? ಒತ್ತಾರೆ ತಲೆ ಕೆಟ್ಟು ಮಲ್ಲಾಗ್ರ ಬಂದಿರೋರಂಗ್ ಕುಣಿತಾವನಿ. ಇದೇನ್ ಪಾರೋರೆ, ಯಾವಾಗ್ಲೂ ಖುಷಿ ಖುಷಿಯಾಗಿರ್ಬೇಕಾದ್ ನೀವು ಇವತ್ತು ಬೇಜಾರಲ್ಲಿರೋ ತರ ಮಾತಾಡ್ತಿದ್ದೀರಾ? ಮತ್ತಿನ್ಯಾನ್ ಜಾನಿಯವ್ರೆ ತಪ್ಲೆ ತೊಳಿತಿರೋದ್ ನೋಡ್ತಿದ್ರುವ ಯಾನ್ ಮಾಡ್ತಾ ಇದೀರಿ ಅಂತ ಕೇಳಿದ್ರೆ ನಾನ್ ಯಾನಂತ ಹೇಳಿ? ಬೇಜಾರ್ ಮಾಡ್ಕೋಬಿಡಿ ಪಾರೋರೆ. ಉಗ್ಯ ವಿಷಯಕ್ಕೆಲ್ಲ ನಾನೇನ್ ಬೇಜಾರ್ ಮಾಡ್ಕೊಳಕಿಲ್ಲ ಕಂಬಿಡಿ. ಬಂದ್ ವಿಷಯನ ಐ ಲವ್ ಯು ಹೇಳೋಣ ಅಂತ ಬಂದೆ, ಆದ್ರೆ ಹೇಳಕ್ ಆಗ್ತಿಲ್ವೇ? ಯಾನಂದ್ರೆ ಪಾರೋರೆ, ಬೆಳಿಗ್ಗೆನೆ ಐ ಲವ್ ಯು ಅಂತ ಹೇಳಕ್ಕಾಗುತ್ತಾ? ಗುಡ್ ಮಾರ್ನಿಂಗ್ ಹೇಳೋದಕ್ ಬಂದೆ. ನಿಮ್ಗೂ ಅದೇ ಹಾರೋ ಓತಾರೆ ಮಾಡೋ ಕೆಲಸ ಬಿಟ್ಬಿಟ್ಟು ಯಾರ ಜೊತೆ ಮಾತಾಡ್ತಾ ಇದೆ? ಓ ನೀವು ಡೈನಾಮಿಕ್ಕು. ಪಾರು, ಇವ್ರಿಗಂತೂ ಮಾಡಕ್ ಕ್ಯಾಮೆ ಇಲ್ಲ. ನೀನು ಮಾಡಕ್ ಕ್ಯಾಮೆ ಬಿಟ್ಬಿಟ್ಟು ಆಡಾಯಕ್ಳು ಗಂಟೆ ಬರೋಸ್ತಂಗ ಮಾಡ್ದು ಕೂತಿದೆಲ್ಲ, ನಿನ್ಗೇನ್ ಬುದ್ಧಿ ಇಲ್ವಾ? ಬಾವು, ನಾನೇನು ಅವ್ರ ಜೊತೆಗೆ ಮಾತಾಡ್ತಿರ್ಲಿಲ್ಲ. ಅವರೇ ಗುಡ್ಡೆ ಮಾರ್ನಿಂಗ್ ಹೇಳವು ಅಂತ ಬಂದಿದ್ದು. ನಿನ್ ಗುಡ್ಡೆ ಮಾರ್ನಿಂಗ್ ಬೆಂಕಿ ಬಿತ್ತು. ಅದು ಗುಡ್ಡೆ ಮಾರ್ನಿಂಗ್ ಅಲ್ಲ, ಗುಡ್ ಮಾರ್ನಿಂಗ್. ಜಾಡ ಮೇಲೆ ಹಿಡಿತೀನಿ. ಹಾಲು ತಕೊಂಬಂದು ಕಾಪಿ ಕಾಯ್ಸೋಗು, ಹೋಗೋ. ನಿಮ್ಮಿಂದ ಒತ್ತಾರೆ ನಮ್ಮ ಬಾವನ್ ಕೈ ಬಯಸ್ಕೊಳಂಗಾಯ್ತು. ಅಲ್ಲ ಪಾರೋರೆ, ನನ್ನ ಮಾತು ಪಾರೋರೆ. ರೀ ಗೌಡ್ರೆ, ಪಾರೋರ್ಗ್ ಬೈಲಿಲ್ಲ ಅಂದ್ರೆ ನಿಮ್ಗೆ ಸಮಾಧಾನನೇ ಆಗಲ್ವೇನ್ರಿ? ಕಂಡವ್ರೊಟ್ಟಿ ವಿಷಯಕ್ಕೆ ನೀವು ತಲೆ ಹಾಕ್ನಿಲ್ಲ ಅಂದ್ರೆ ಒಟ್ಟ ಕಟ್ಕೊಂಡ್ಬಿಟ್ಟದ? ಏನಾದ್ರೂ ಒಂದ್ ನೆಪ ಹೇಳ್ಕೊಂಡು ಉಣ್ಣಕ್ ಬಂದ್ಬಿಡ್ತಿದಾರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ರೀ ಗೌಡ್ರೆ, ನಾನ್ ನಿಮ್ ಮನೇಲಿ ಊಟಕ್ಕೆ ಬಂದಿಲ್ಲ ರೀ. ನಾನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಆ ಸಮಸ್ಯೆಯಿಂದ ನಾನು ಬೆಂಗಳೂರನ್ನೇ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ರೀ. ಅನೇಪ್ನವ್ರೆ, ಮೊದ್ಲು ನೀವು ನಾಲಾಯಕು. ನಿಮ್ಮಂತವ್ರು ಬರೀ ಬೆಂಗಳೂರು ಬಿಟ್ಟೋಗ್ಬಾರ್ದು, ಈ ಭೂಮಿನೇ ಬಿಟ್ಟೊಟ್ಟೋಗ್ಬಿಡ್ಬೇಕು. ಏನೋ ಅಕ್ಕಪಕ್ಕದವರು ಕಷ್ಟ ಹೇಳ್ಕೊಂಡ್ರೆ ಸಹಾಯ ಮಾಡ್ತೀರಾ ಅಂತ ಬಂದ್ರೆ ಆತ್ಮಹತ್ಯೆ ಮಾಡ್ಕೊಂತೀರೇನ್ರಿ? ನೋಡಿ ಅಣ್ಣಪ್ಪನವ್ರೆ, ಕ್ಯಾಮೆ ಮಾಡೋರ್ಗೆ ಸಲಹೆ ಕೊಟ್ರೆ ಸಹಾಯ ಆಯ್ತದೆ. ನೀವು ಯಾರು ಕ್ಯಾಮೆನ ಮಾಡಲ್ಲ ಅಂತವ್ರಿಗೆ ಸಲಹೆ ಕೊಟ್ರೆ ಏನ್ ಸಹಾಯ ಆದದು? ನೀವು ಒಂದು ಕೆಲಸ ಮಾಡಿ, ಸತ್ಯ ಹೋಗ್ಬಿಡಿ. ನನ್ನ ಆತ್ಮನು ನನಗೆ ಸಾಯಿ ಅಂತು, ಈ ಗೌಡ್ರು ನನಗೆ ಸಾಯೋ ಕೇಳ್ತಿದ್ದಾರೆ. ಅಂದ್ಮೇಲೆ ನಾನು ಬದುಕಿರಲ್ಲ, ಸತ್ತೋಗ್ತೀನಿ. ಮಧು ಡಾರ್ಲಿಂಗ್, ಮಧು ಡಾರ್ಲಿಂಗ್. ಏನ್ ಜಾನೆ? ಮಧು, ನಿನ್ಗೊಂದು ಗುಡ್ ನ್ಯೂಸ್. ನಮಗ್ ಬೇಕಾಗಿರೋ 5 ಲಕ್ಷ ಅರೇಂಜ್ ಆಗೋಯ್ತು. ಇಷ್ಟು ಬೇಗ ಅಷ್ಟೊಂದು ದುಡ್ಡು ಹೇಗೆ ಅರೇಂಜ್ ಮಾಡಿದ್ರಿ? ಮತ್ತೆ ಸಾಲ ಮಾಡಿದ್ರ? ಸಾಲ ಯಾಕಮ್ಮ ಮಾಡ್ಲಿ, ನಂದೇ ಇನ್ಶೂರೆನ್ಸ್ ದುಡ್ಡು 25 ಲಕ್ಷ ಇದೆಯಲ್ಲ. ಜಾನಿ, ಯಾಕೆ ಸಿಲಿಯಾಗಿ ಮಾತಾಡ್ತಿದ್ರ? ಆ ಪಾಲಿಸಿ ಎಕ್ಸ್ಪೈರ್ ಆಗಕ್ಕೆ ಇನ್ನು ತುಂಬಾ ಟೈಮ್ ಇದೆ. ಅದು ಎಕ್ಸ್ಪೈರ್ ಆಗಕ್ ಮೊದಲೇ ನಾನೇ ಎಕ್ಸ್ಪೈರ್ ಆಗ್ಬಿಟ್ರೆ 25 ಲಕ್ಷ ಬರುತ್ತಲ್ಲ. ಜಾನಿ, ಏನ್ ಮಾತಾಡ್ತಿದ್ದೀರಾ? ಹೌದು ಮಧು, ನಮ್ಗೆ ಇದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ. ನಾನ್ ಸತ್ರ 25 ಲಕ್ಷ ಬರುತ್ತೆ, ಅದರಿಂದ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಜಾನಿ, ಜಸ್ಟ್ ಶಟ್ ಅಪ್. ನಿಮ್ನ ಸಾಯಿಸಿ ನಾನು ದುಡ್ಡು ತಗೋಬೇಕಾ? ನೀನ್ ಸಾಯಿಸ್ಬೇಡಮ್ಮ, ನಾನೇ ಸತ್ತೋಗ್ತೀನಿ. ಡೋಂಟ್ ವರಿ ಮಧು, ನಾನ್ ಸತ್ರ ನಿನ್ನ ಯಾರು ನೋಡ್ಕೋತಾರೆ ಅಂತನಾ? ನಿನ್ನ ನಮ್ಮ ಅನ್ಸೆ ನಾನ್ ಸಾಯೋದು. ಸುಮ್ಮನೆ ತಮಾಷೆ ಮಾಡದ್ನಮ್ಮ. ನಾನ್ ಸತ್ತೋಗ್ತೀನಿ ಅಂದ್ರೆ ನಿಜವಾಗ್ಲೂ ಸತ್ತೋಗ್ತೀನಿ ಅಂತ ಹೇಳದ್ನಾ? ಸತ್ತೋದಂತರ ನಾಟಕ ಮಾಡ್ತೀನಿ. ನೀವ್ ಏನ್ ಹೇಳ್ತಿದ್ರ ನಂಗೊಂದು ಅರ್ಥ ಆಗ್ತಿಲ್ಲ. ನೋಡು ಮಧು,
ಇನ್ಶೂರೆನ್ಸ್ ಕಂಪ್ನಿಯವ್ರ ಪಾಲಿಗೆ ನಾನು ಸತ್ತೋಗಿದ್ದೀನಿ ಅನ್ನೋ ಥರ ಫೇಕ್ ಡೆತ್ ಸರ್ಟಿಫಿಕೇಟ್ನ ಅವರು ಕೊಟ್ಟು ನಾನು ಬದುಕಿರುವಾಗಲೇ 25 ಲಕ್ಷನ ತಗೊಂಡು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಎಂಜಾಯ್ ಮಾಡೋಣ. ನೋಡಿ ಜಾನಿ, ಈ ರೀತಿ ಚೀಟ್ ಮಾಡೋದು ನನಗಿಷ್ಟ ಇಲ್ಲ. ದಿಸ್ ಇಸ್ ಕ್ರೈಮ್. ಅಲ್ಲ ಮಧು, ನನ್ನ ಮಾತು ಕೇಳು. ಅಲ್ಲ ಮಧು, ಕ್ರೈಮ್ ಅಂತ ಕೈ ಕಟ್ಕೊಂಡು ಕೂತ್ಕೊಳಕ್ ಆಗಲ್ಲ. ಬನ್ಗೆ ಬಿಟ್ಟಿಯಾಗಿ ಸಿಗೋ ಕ್ರೀಮ್ ಹಾಕೊಂಡು ತಿಂದ್ಬಿಡ್ಬೇಕು. ಇಲ್ಲ ಜಾನಿ, ಈ ರೀತಿ ಚೀಟ್ ಮಾಡಕ್ ನನಗಿಷ್ಟ ಇಲ್ಲ ಅಷ್ಟೇ. ಅದು ಇಷ್ಟ ಇಲ್ಲ ಅಂದ್ರೆ ಕಷ್ಟ ಆಗೋದು ನಮ್ಗೆನೆ. ಸುಮ್ನೆ ನನ್ನ ಮಾತು ಕೇಳಿ ಬಿಳಿ ಸೀರೆ ಉಟ್ಕೋ, ಉಳಿದಿದ್ದೆಲ್ಲ ನಾನು ನೋಡ್ಕೋತೀನಿ. ಬೇಡ ಜಾನಿ. ಬೇಡ ಅಂದ್ರೆ ನಿಜವಾಗ್ಲೂ ನಾನು ಸತ್ತೋಗ್ಬಿಡ್ತೀನಿ. ಅದು ಈ ತರದ ಫೇಕ್ ಎಲ್ಲ ತುಂಬಾ ನಡೀತಿರುತ್ತಮ್ಮ. ಅಷ್ಟಕ್ಕೂ ನಾವೇನ್ ಬೇರೆ ದುಡ್ಡು ಕೇಳ್ತಿಲ್ವಲ್ಲ, ನಮ್ ದುಡ್ಡನ್ನ ನಾವು ತಗೊಳೋದಕ್ಕೆ ಒಂದು ಸಣ್ಣ ನಾಟಕ ಮಾಡ್ತಿದೀವಿ ಅಷ್ಟೇ. ನೀವು ಭಾವುಕ ನಟ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಹೇಳ್ದಾಗೆ ನಾನು ಕೇಳ್ತೀನಿ, ಆದ್ರೆ ಮುಂದೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದಕ್ಕೆ ನೀವೇ ರೆಸ್ಪಾನ್ಸಿಬಲ್. ಅದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಬೇಡ. ಈಗಲೇ ಗೌಡ್ರಿಗೆ ಫೋನ್ ಮಾಡಿ ನಾವು ನಂದಿ ಬೆಟ್ಟಕ್ಕೆ ಹೋಗ್ತಿದೀವಿ ಅಂತ ಹೇಳು. ಯಾಕೆ ಅಂದ್ರೆ ನಾವು ನಂದಿ ಬೆಟ್ಟಕ್ಕೆ ಹೋಗ್ತಿರೋ ವಿಷಯ ಇಡೀ ಏರಿಯಾದವ್ರಿಗೆಲ್ಲ ಗೊತ್ತಾಗ್ಬೇಕು, ಅದಕ್ಕೆ. ಅದರಿಂದ ಏನ್ ಪ್ರಯೋಜನ? ನಾವಿಬ್ರು ನಂದಿ ಬೆಟ್ಟಕ್ಕೆ ಹೋಗಿದ್ದಾಗ ಸೆಲ್ಫಿ ತಗೋಬೇಕಾದ್ರೆ ಟಿಪ್ಪು ಡ್ರಾಪ್ ಇಂದ ಬಿದ್ದು ನಾನು ಸತ್ತೋದೆ ಅಂತ ಸುದ್ದಿ ಹಬ್ಸೋಕೆ. ಗೆಳೆಯ ರಾಮ ಹೊಯ್ ಪಂಚರಂಗಿ ರಾಮ ಶ್ರೀರಾಮ. ಚಂದ್ರಗೌಡನ್ ಬಿಟ್ಟು ಬ್ಯಾಡ ಅನ್ಸ್ತು ಅದಕ್ಕೆ ಬುಟ್ಟಿ. ನಿನಗ್ ಬೇಡ ಆದ್ರೆ ನನಗ್ ಬೇಕಲ್ಲ. ಅದಕ್ಕೆ ತಾನಿಗೆ ನೀವ್ ಇಟ್ಕೊಂಡಿರೋದು, ನಾನ್ ಬಿಟ್ಟಿರೋದು. ತಗೊಳ್ಳಿ ಕಾಪಿ. ತಂಗ್ಲಿಟ್ಟು ಕಾಯ್ಕೊಂಡ್ ಕೂತ್ಕೊಳ್ಳೋ ನಾಯಿ ಪಾಡಾಗ್ಬಿಟ್ಟದ ನನ್ನ ಪರಿಸ್ಥಿತಿ. ಬಾವು ಯಾಕಂಗೆ ಹೇಳಿರಿ? ಮತ್ತಿನ್ನೇನ್ ಪಾರು, ನೀ ಕಾಪಿ ತಂದು ಕೊಡೋ ಗಂಟ ಕಾಯ್ಕೋಬೇಕು. ತಂದು ಕೊಟ್ಮೇಲೆ ಕುಡ್ಕೊಂಡು ಹೋಯ್ತಾ ಇರ್ಬೇಕು. ಬಾವು ನಿಮಗ್ ಕಷ್ಟ ಆದ್ರಿ ಹೇಳಿ, ನಾನೇ ಕುಡಿಸ್ಬಿಡ್ತೀನಿ. ತಗದು ಬುಟ್ಟ ಅಂದ್ರೆ ಪಂಚಲಿಂಗೇಶ್ವರ ಬಸ್ ಹತ್ಕೊಂಡ್ ಪಾಂಡವಪುರಕ್ಕೆ ಹೋಗ್ಬಿಡ್ಬೇಕು. ಏ ಪಾರು, ವಯಸ್ಸಿಗೆ ತಕ್ಕನಂಗ್ ಮಾತಾಡೋದ್ ಕಲ್ತ್ಕೋ. ನಾನ್ ವಯಸ್ಸಿಗೆ ತಕ್ಕನಂಗೆ ಮಾತಾಡ್ತಾವ್ನಿ, ನೀವು ನನ್ ವಯಸ್ಸಿನವ್ರೆ ಆಗ್ಬಿಡಿ. ಬದಿಕಂಡೆ ಮಧುರವ್ರೆ ಗೌಡ್ರೆ, ಸಂಜೆವರೆಗೂ ನಮ್ಮನೆ ಸ್ವಲ್ಪ ನೋಡ್ಕೋತೀರಾ? ನೀವು ಅಂದ್ರೆ ವರ್ಷ ಪೂರ್ತಿ ನಿಮ್ಮನ್ನೇ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಏನಂದ್ರೆ? ನಾನೊಂದು ನಾ ಇರ್ಬೇಕಾದ್ರೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಮಧುರವ್ರೆ, ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಸಂಜೆ ಗಂಟೆ ಎಲ್ಲರೂ ಒಯ್ತಾ ಇದ್ದಾರೆ. ನಾನು ಜಾನಿ ನಂದಿ ಬೆಟ್ಟಕ್ಕೆ ಹೋಗ್ತಿದೀವಿ ಗೌಡ್ರೆ. ಮಧುರವ್ರೆ, ನೀವು ಮಾತ್ರ ಅಣ್ಣಯ್ಯಪ್ಪನವ್ರ ಜೊತೆ ಹೋಗ್ಬೇಡಿ. ನಡ್ರಿ, ನಿಮ್ ಜೊತೆ ನಾ ಬರ್ತೀನಿ. ಅಂದ್ರೆ ನೀವಿಬ್ರೇ ಹೋಗ್ಬೇಡಿ, ಜೊತೆ ನಾನು ಬರ್ತೀನಿ ಅಂದಿ. ಗೌಡ್ರೆ, ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಗಂಡ ಹೆಂಡತಿ ಮಧ್ಯೆ ನೀವ್ ಯಾಕೆ ಬರ್ತೀರಾ? ಸುಮ್ಮನೆ ಮನೆ ಕಡೆ ನೋಡ್ಕೊಳ್ಳಿ. ಬಾಯ್. ಬಾವು ಮದ್ರವ್ರು ಯಾನಂದ್ರು? ಗಂಡ ಹೆಂಡ್ರಿ ಇಬ್ರು ನಂದಿ ಬೆಟ್ಟಕ್ಕೆ ಹೋಯ್ತಾ ಇದಾರಂತೆ. ಅಟ್ಟಿ ಚೋರ್ಕೋಸಿ ನೋಡ್ಕೊಳ್ಳಿ ಅಂದ್ರು. ನಂದಿ ಬೆಟ್ಟಕ್ಕ ಬನ್ನಿಶ್ರೀ, ನಾವು ಹೋಗುಮ. ಅವರಿಬ್ರು ಗಂಡ ಹೆಂಡ್ರು. ನಾವ ರೋಗ ಆದ್ರೆ ಆಯ್ತು. ಅಂದ್ರೆ ನಂದಿ ಬೆಟ್ಟಕ್ಕೆ ಗಂಡ ಹೆಂಡ್ತಿನೇ ಹೋಗ್ಬೇಕಂತ ಯಾರು ಇಲ್ಲ, ಯಾರ ಜೊತೆ ಹೋಗ್ಬೋದು? ನಮ್ ಕಾಲ ಆಗೋದು ಇಲ್ಲ, ನಾವು ಬರೋದು ಇಲ್ಲ. ಒತ್ತಾಯ ಮಾಡ್ರೆ ಎತ್ತಾಕೊಂಡೋಗಿ ಎಷ್ಟು ಬಿಡ್ತೀನಿ. ಎಸಿಬೇಡಿ, ಎತ್ಕೊಳ್ಳಿ. ಮೊದ್ಲೇ ದಗೊಡಿತಾ ಇದೆ, ಕೆಣಕದ್ರ ಸಿಗದಾಕ್ಬಿಡ್ತೀನಿ. ಅದಕ್ಕೆ ಯಾಕೆ ಓತಿಕೆ ತನ ಉಡ್ದಾರ ಕಟ್ಕೊಂಡವ್ರಂಗ ಆಡಿರಿ. ಅಯ್ಯೋ ಸುಮ್ಮನೆ ಇಷ್ಟೊತ್ತಾದ್ರೂ ಆ ನಾಲಾಯಕ ಅಣ್ಣಯ್ಯಪ್ಪನವರು ಮಧುರವ್ರನ್ನ ಅಟ್ಟಿ ಕರ್ಕೊಂಬಂದಿಲ್ವಲ್ಲಪ್ಪ. ಇನ್ನು ಅಲ್ಲಿ ಏನು ಮಾಡ್ತಾ ಇದ್ರು ನೆನ್ಸ್ಕೊಂಡ್ರೆ ಒಂಥರ ಆಯ್ತದೆ. ನನಗೆ ಬರ್ತಾ ಇರೋ ಕೋಪಕ್ಕೆ ನಂದಿ ಬೆಟ್ಟಕ್ಕೆ ಹೋಗಿ ಅಣ್ಣಯ್ಯಪ್ಪನವ್ರಿಗೆ ಬಡ್ದು ಯಾವ್ದಾರ ಪದಕ್ಕೆ ತುರ್ಕೊಂಡು ಬಂದ್ಬಿಡ್ಬೇಕು ಅನ್ನಿಸ್ತಾ ಇದೆ. ಅಯ್ಯೋ ಬಂದರು ಅನ್ನಿಸ್ತದೆ. ವಾತಾರೆಯಿಂದ ಬೇಸಿಗೆ ಕಾಲದಲ್ಲಿ ನೀರು ಕುಡಿದರೂ ಎತ್ತಿನ ಥರ ಆಗ್ಬಿಟ್ಟದೆ ನನ್ನ ಕತೆ. ಹೋಗಿ ಮಾತಾಡ್ಸ್ಕೊಂಬಂದ್ಬಿಡು. ಮಧುರವ್ರೆ, ಯಾರಾಯ್ತು? ಯಾರು ನೋಡ್ತಾ ಇದ್ದಾರೆ? ಆಗ್ಬಾರ್ದಾಗೋಯ್ತು. ಮಧುರವ್ರೆ, ನಂದಿ ಬೆಟ್ಟ ಸಂದಿಲಿ ಅಣ್ಣಯ್ಯಪ್ಪನವ್ರು ಏನಾದ್ರು ಕಿತಾಪತಿ ಮಾಡ್ಬಿಟ್ರ? ರೀ ಗೌಡ್ರೆ, ಅವ್ರು ನನ್ನ ಹಸ್ಬೆಂಡ್. ಈ ರೀತಿ ಮಾಡಿದ್ರೆ ನಾನು ಯಾಕ್ರಿ ಹಳ್ಳಿ? ನೀವಳೆಲ್ಲ ಅವ್ರ ಥರ ಮಾಡೋದು ನನಗಳು ಗೊತ್ತದೆ. ಏನಂದ್ರೆ? ಅಲ್ಲ, ಏನಾದ್ರು ಬೋದ್ರ? ಇಲ್ಲ ಗೌಡ್ರೆ, ಎಷ್ಟೇ ಬೇಡ ಬೇಡ ಅಂತ ಹೇಳಿದ್ರು ಬೆಟ್ಟದ ತುದಿಗೆ ಹೋಗಿ ಸೆಲ್ಫಿ ತಗೊಳ್ಳುವಾಗ ಕಾಲ್ ಜಾರ್ ಬಿದ್ಬಿಟ್ರು. ಬಿದ್ದು ಕಾಲ್ ಜಾರಿ ಜಾರ್ಕಂಡ್ ಹೋಗಿ ಜಾಮೂನ್ ತಿಂದಿದ್ದಾರೆ. ಕಾಲ್ ಜಾರ್ ಬಿದ್ದು ಸತ್ತೋದ್ರು ರೀ. ಕಂಗ್ರಾಚುಲೇಷನ್. ಅಯ್ಯೋ ವಿಧಿಯೇ, ಅಣ್ಣಯ್ಯಪ್ಪನವರೇ, ಯಾಕಿಂತ ಕೆಲಸ ಮಾಡ್ಕೊಂಡ್ಬಿಟ್ರೆ? ಸಾಯೋಕ್ಕಿಂತ ಮುಂಚೆ ಒಂದು ಮಾತು, ನಾನು ಸಾಯ್ತೀನಿ ಅಂತ ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ವಾ?
ಹೋಗಿದ್ದಿದ್ರೆ ಜಾನಿಗಿಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಲ್ವಾ? ಮಧುರವ್ರೆ, ಅಣ್ಣಯ್ಯಪ್ಪನವ್ರು ಇಲ್ಲ ಅಂತ ನೀವು ತಲೆ ಕೆಡ್ಸ್ಕೊಬೇಡಿ. ನಿಮ್ಮನ್ನ ನಾನು ನೋಡ್ಕೊತೀನಿ. ಅಂದ್ರೆ ನಿಮ್ ಕಷ್ಟ ಸುಖನೆಲ್ಲ ನಾನು ನೋಡ್ಕೊತೀನಿ ಅಂದಿ. ನೀವಿದ್ರೆ ನನ್ನ ಹಸ್ಬೆಂಡ್ ಜಾನಿ ಇದ್ದಾಗ ಆಗುತ್ತಾ? ಅನ್ಕಳಿ, ಸಮಾಧಾನ ಮಾಡ್ಕೊಳ್ಳಿ ಮಧುರವ್ರೆ. ನೀವು ಹಿಂಗೆಲ್ಲ ಅಳಬೇಡಿ. ಹತ್ರ ಸತ್ತೋಗಿರೋ ಅಣ್ಣಯ್ಯಪ್ಪನವ್ರು ಎದ್ದು ಬಂದ್ಬಿಟ್ಟಾರ. ಮಧುರವ್ರೆ, ಸಮಾಧಾನ ಮಾಡ್ಕೊಳ್ಳಿ. ನಾಳೆಗೆ ಎಲ್ಲರನ್ನು ಸೇರಿಸ್ಬಿಟ್ಟು ಶ್ರದ್ಧಾಂಜಲಿ ಮಾಡ್ಬಿಡ. ಅಯ್ಯೋ ಜಂಗರಾಜ, ಸಾಯೋದಕ್ಕಿಂತ ಮುಂಚೆ ಒಂದೇ ಒಂದು ಮಾತು ನನ್ನ ಹತ್ರ ಹೇಳಿದ್ರೆ ನಿಮ್ಮೊಟ್ಟಿಗೆ ನಾನು ಯಮಲೋಕಕ್ಕೆ ಬರ್ತಿದ್ನಲ್ವೋ. ಕಲ್ಟಿವೇಟ್ರು ಅಣ್ಣಯ್ಯಪ್ಪನವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಬರಕ್ಕೆ ಅವ್ರೇನು ಜಾಲಹಳ್ಳಿ ಕ್ರಾಸಿಗೆ ಬಸ್ ಹತ್ತಕ್ಕೆ ಹೋಗಿಲ್ಲ ಕೂಡ. ಅವರು ಶಿವನ್ ಪಾದ ಸೇರ್ಕೊಂಡ್ಬಿಟ್ಟಾರ. ಅಯ್ಯೋ ದೇವರೇ, ಸೈಲೆಂಟ್ ಆಗಿರುವ ನೆಲಚಕ್ರ ಸಾಯೋದಕ್ಕಿಂತ ಗಡಿ ಗಡಿ ತಲೆ ತಿನ್ನೋ ಈ ಸುರ್ಸುರ್ ಬತ್ತಿ ಸಾಯ್ಬೋದಿತ್ತಲ್ವೋ. ರಾಕಿ ಅವರೇ, ತಾವ್ ನಟ್ಟಿಲಿಕ್ ಬಾಯಿ ಬಂದಾಗ ಮಾತಾಡ್ಬಿಡಿ. ಬಿಡ್ತು ಅನ್ನಿ. ಬುಟ್ಟು ನಾನು ಕೊಳ್ಳಿ ಇಡ್ಬೇಕಾದ್ ನೀನೇ ಕೊಳ್ಳಿ ಇಡಿಸ್ಕೊಂಡ್ಬಿಟ್ಟಲ್ಲೋ. ಇನ್ಯಾರಮ್ಮ ದಿಕ್ಕೋ? ನೀನೇನು ಯೋಚನೆ ಮಾಡಬೇಡ, ನೀನು ನೋಡ್ಕೊಳಕ್ಕೆ ಅಂತ ನಾನಿದ್ದೀನಿ. ಯಜಮಾನ್ರೆ, ನೀವು ಇಷ್ಟೊಂದು ಫೀಲ್ ಮಾಡ್ಕೋತಾ ಇದ್ದೀರಲ್ಲ, ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ? ನಾನು ಕಣಪ್ಪ, ಜಾನಿ ಅವ್ರ ಚಿಕ್ಕಪ್ಪ. ಮತ್ ಇವತ್ತಿನವರೆಗೂ ನಾವ್ ಯಾರು ನಿಮ್ಮನ್ನ ನೋಡೇ ಇಲ್ಲ. ದಿನ ಬಂದು ಮುಖ ತೋರಿಸ್ಕೊಂಡು ಹೋಗೋದಕ್ಕೆ ನೀನೇನ್ ನನ್ನ ಹೆಂಡತಿ ಸಾವ್ತಿನ? ನೀವು ಮಾತಾಡಿ ಅಲ್ಟೆ ಹೊಡ್ಲಿ ಸಾಕು. ಜಾನಿ ಬಗ್ಗೆ ನಾಳೆ ಒಳ್ಳೆ ಮಾತಾಡಿ ಆತ್ಮಕ್ಕೆ ಶಾಂತಿ ಬರುತ್ತರ ಮಾಡಿ. ಸತ್ತ ಮೇಲೆ ಶಾಂತಿ ಸಿಗದ್ರೇನು, ಸರೋಜ ಸಿಕ್ಕಿದ್ರೇನು ಎಲ್ಲವೇ ಅಷ್ಟೇ. ಈ ಡಾಕ್ಟ್ರೆ, ಅವ್ರು ಹೇಳ್ತಿರೋದು ನನ್ ಬಗ್ಗೆ ಅಲ್ಲ, ಮನಃಶಾಂತಿ ಬಗ್ಗೆ. ಹೌದಾ? ಸರಿ, ನಾನು ಎರಡು ಮಾತಾಡ್ತೀನಿ. ಓ ಡಾಕ್ಟ್ರೆ, ನಮ್ಮ ಅಣ್ಣಯ್ಯಪ್ಪನವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸೋಕೆ ಎಲ್ಲರನ್ನೂ ಸೇರಿಸಿವಿ. ಮರ್ಯಾದಾಗ 4 ಮಾತಾಡ್ಬಿಟ್ಟು ಬಂದು ಕುಕ್ಕುರ್ಸ್ಕೊಳ್ಳಿ. ತಾಳ್ರಪ್ಪ. ನೋಡ್ರಪ್ಪ, ಜಾನಿಯವರು ಅಮ್ಮವ್ರ ಗಂಡ ಆಗಿದ್ರು. ಅಷ್ಟೇ ಅಲ್ಲ, ನಟೋರಿಯಸ್ ವ್ಯಕ್ತಿ ಕೂಡ ಆಗಿದ್ರು. ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ ನನಗೆ ಹಾಯ್ ಅಂದಿಲ್ಲ ಅಂದ್ರು, ನರ್ಸಿಗೆ ಹಾಯ್ ಅಂದು ಅವ್ರನ್ನ ಟಾರ್ಸ್ಕೊಂಡು ಹೋಗ್ತಿದ್ರು. ಸಾರಿ, ಮಾತಾಡ್ಸ್ಕೊಂಡ್ ಬರ್ತಿದ್ರು. ರೀ ಡಾಕ್ಟ್ರೆ, ನನ್ನ ಮಗನ ಮರ್ಯಾದೆ ತೆಗ್ದಿದ್ ಸಾಕು, ಹೋಗ್ ಕೊಕ್ರು ಬಡೀರಿ. ಎಲ್ರು ಶಾಂತ ಚಿತ್ತದಿಂದ ಕೂತು ನನ್ನ 2 ಮಾತನ್ನ ಕೇಳಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಯಾರಾದ್ರೂ ಬಂದು ಇದ್ರ ಬಗ್ಗೆ 2 ಮಾತಾಡ್ರಪ್ಪ. ನಾನು ಜಾನಿಬಾಯಿ ಬಗ್ಗೆ ಒಂದು 4 ಮಾತಾಡ್ತೀನಿ. ಜಾನಿಬಾಯಿ ಹೋಗಿರೋದು ನಮಗೆಲ್ಲ ದುಃಖಕರವಾದ ವಿಷಯ. ಆದರೆ ಒಂದಲ್ಲ ಒಂದಿನ ನಾವೆಲ್ಲ ಸಾಯ್ತೀವಿ ಅನ್ನೋ ಸತ್ಯ ನಮಗೆ ತಿಳಿದಾಗ ನಮ್ಮನ್ನು ನಾವು ಸಮಾಧಾನ ಮಾಡ್ಕೊಳ್ಳೇಬೇಕು. ನಿನ್ನೆ ನಮ್ಮ ಜಾನಿಬಾಯಿ ಸತ್ತೋದ್ರು, ನಾಳೆ ನಮ್ಮ ಗೌಡ್ರು ಸತ್ತು ಹೋಗ್ಬೋದು, ನಾಡಿದ್ದು ಗೌಡ್ರು ಸಾಯಕ್ ಮುಂಚೆ ನಂಗೆ ಸಂಬಳ ಕೊಡ್ಲಿಲ್ವಲ್ಲ ಅನ್ನೋ ಕೊರ್ಗಲ್ಲಿ ಕೊರ್ಗಿ ನಮ್ಮ 30 ಮಿಳ್ಳನೂ ಸಾಯ್ಬೋದು. ಅದು ನೋಡಿದ ಕೊರ್ಗಲ್ಲಿ ನಮ್ಮ ರಾಕಿ ಶಾಕ್ ತಗೊಂಡು ಸತ್ತು ಹೋಗ್ಬೋದು. ನಮ್ಮ ಏರಿಯಾ ಗಂಡಸರೆಲ್ಲ ಸತ್ತೋದ್ರಲ್ಲ ಅನ್ನೋ ಕೊರ್ಗಲ್ಲಿ ನಮ್ಮ ಡ್ಯಾನ್ಸರ್ ಸರೋಜಾನೂ ಸತ್ತು ಹೋಗ್ಬೋದು. ಆಮೇಲೆ ನಮ್ಮ ಪಾರು ಅವರು ನಮ್ಮ ಭಾವ ಅಕ್ಕನ ಮಗನ್ ನೋಡ್ದೇನೆ ಸತ್ತು ಹೋಗ್ಬಿಟ್ರಲ್ಲ ಅಂತ ಯೋಚನೆ ಮಾಡಿ ಯಮಲೋಕಕ್ಕೆ ಸೇರ್ಬೋದು. ಇನ್ನು ನಮ್ಮ ಮಧುರ ಅವರು ಎಲ್ಲರೂ ಸತ್ತು ಹೋಗಿ ನಾಳೆ ನನ್ನನ್ನು ಯಾರು ಮಾತಾಡ್ಸೋರಿಲ್ಲ ಅಂತ ಕೊರ್ಗಿ ಸತ್ತು ಹೋಗ್ಬೋದು. ಆ ವಿಷಯ ಕೇಳಿ ಚಿಕ್ಕಪ್ಪ ಎದೆ ಹೊಡ್ಕೊಂಡು ಅಲ್ಲೇ ಸತ್ತು ಹೋಗ್ಬೋದು. ಇನ್ನು ನಮ್ಮ ಅವರು ಎಲ್ಲರೂ ಸತ್ತು ಹೋದ್ಮೇಲೆ ನಾನು ಯಾರಿಗಪ್ಪ ಪಾಲಿಸಿ ಮಾಡಿಸ್ಲಿ ಅಂತ ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗ್ಬೋದು. ನಮ್ಮ ಡಾಕ್ಟ್ರು ಅವ್ರ ಆಸ್ಪತ್ರೆಗೆ ಯಾರು ಪೇಷಂಟ್ ಬರಲಿಲ್ಲ ಅಂತ ಅವ್ರಿಗವರೇ ಇಂಜೆಕ್ಷನ್ ಕೊಟ್ಕೊಂಡು ಸತ್ತು ಹೋಗ್ಬೋದು. ಇನ್ನು ನಮ್ಮ ಕುಳ್ಳ ಪ್ರೇಮ್ ಕುಡಿಯೋದಕ್ಕೆ ಯಾರು ಜೊತೆಗಾರರಿಲ್ಲ ಅಂತ ಕುಡಿಯೋ ಎಣ್ಣೆಲಿ ಟಿಕ್ ಪೆಟ್ಟಿ ಬರ್ಸ್ಕೊಂಡು ಕುರ್ತು ಹತ್ತು ಹೋಗ್ಬೋದು. ಅದಕ್ಕೆ ಯಾರು ಬೇಜಾರು ಮಾಡ್ಕೋಬಾರ್ದು. ಕೆಕ್ಕಬುಲ್ಲ, ಎಲ್ಲರಿಗೂ ನನ್ನ ಕಾರಣ ಹೇಳು ಸಾಯಿಸ್ಬಿಟ್ಟೆ. ನೀ ಏನ್ ಭೂಮಿ ಮೇಲೆ ಹಂಗೆ ಗುಂಟ ಹೊಡ್ಕೊಂಡ್ ಬದಿಕಂಡಯ್ಯ? ಇಲ್ಲ ಗೌಡ್ರೆ, ನನ್ನ ತಲೆಯಲ್ಲಿ ಕೂದಲು ಬರ್ಲಿಲ್ಲ ಅಂತ ಒಂದಲ್ಲ ಒಂದಿನ ನಾನು ಸಾಯ್ತೀನಿ. ಅಪ್ಪ ಬಾಂಡ್ಲಿ,
ಬಜೆಟ್ ಲಿಸ್ಟ್ ಓದ್ದಂಗೆ ನಮ್ಮೆಲ್ಲರೂ ಸಾವಿನ ಲಿಸ್ಟ್ ಓದಿದ್ ಸಾಕು. ಹೋಗಿ ಕೂತ್ಕೊಳ್ಳಪ್ಪ. ಪಾರು, ನಾನು ಜಾನಿ ಬಗ್ಗೆ ನೀನಾದ್ರೂ 4 ಒಳ್ಳೆ ಮಾತಾಡು. ಆಯ್ತು ಮಧುರ. ಯಾನು ಅಂತ ಹೇಳಿ ಮಧುರ ಅವ್ರೆ, ನಮ್ಮ ಬಾಬಾ ಎಷ್ಟ್ಕಿಂತ ಉಗ್ಗಿದ್ರು ಒರೆಸ್ಕೊಂಡ್ ನಮ್ಮ ಮಟ್ಟಿಗೆ ಕಾಫಿ ಕುಡಿಯಕ್ ಬರೋರು. ಇನ್ಮ್ಯಾಕ್ ಯಾರ್ ನಮ್ಮ ಮಟ್ಟಿಗೆ ಹಂಗ್ ಬಂದರು? ಬರೋರೆ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಗೌಡ್ರು ನಮ್ಗೆ ಉಗಿಯೋದಲ್ಲ, ಅಟ್ಟ ಆಡ್ಸ್ಕೊಂಡು ಹೊಡೆದ್ರು ನಾವು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀವಿ. ಅಡ ಉಮ್ಮತ್ತು ಮಿಳ್ಳೆ, ವರ್ಷ ಪೂರ್ತಿ ಉಣ್ಣದಿದ್ದೇ ಅದೇ. ಹೋಗಿ ಅಣ್ಣಯ್ಯಪ್ಪನವ್ರ ಬಗ್ಗೆ ಒಂದು 4 ಒಳ್ಳೆ ಮಾತಾಡು. ಸರಿ ಗೌಡ್ರೆ. ಜಾನಿ ಅಣ್ಣ ನಮ್ಮ ದಂಡಪಿಂಡ ಸಂಘಕ್ಕೆ ಅಧ್ಯಕ್ಷರಾಗಿದ್ರು. ಕೆಲಸ ಮಾಡದೇ ಇದ್ರು ಹೆಂಡತಿ ದುಡ್ಡ ಮೇಲೆ ಹೇಗೆ ಬದುಕಬಹುದು ಅನ್ನೋದನ್ನ ಅವರಿಂದ ತಿಳ್ಕೊಂಡಿದ್ವಿ. ಅಂತ 4 ಮಹಾಗುರುನ ಕಳ್ಕೊಂಡಿದ್ದು ನನಗೆ ದುಃಖ ತಂದಿದೆ. ಅಪ್ಪ, ಬರಗಾಲದಲ್ಲಿ ತುಂಬಾ ಅಳಕ್ ಹೋಗ್ಬೇಡ, ಆಮೇಲೆ ಬತ್ತೋಗಿರೋ ಬೋರಲ್ಲೂ ನೀರು ಬಂದ್ಬಿಡುತ್ತೆ. ನನ್ನ ಮಗನ ಬಗ್ಗೆ ಪ್ರೀತಿಯಿಂದ 2 ಮಾತಾಡೋ ಆಪ್ತರು ಯಾರೂ ಇಲ್ವೇನ್ರಪ್ಪ? ನಾನಿದ್ದೀನಿ. ಜಾನಿ ನನಗೆ ಬೆಳೆ ಗೆಳೆ ಆಗಿರ್ಲಿಲ್ಲ, ಒಳ್ಳೆ ಸಾಲಗಾರನಾಗಿದ್ದ. ಜಾನಿ, ಇವನ ಹತ್ರ 5 ಲಕ್ಷ ಸಾಲ ಮಾಡಿದ್ದೀರಾ? ಅದು ದೇವರಾಣೆಗೂ 1 ಲಕ್ಷದ ಮೇಲೆ 1 ರೂಪಾಯಿನೂ ಸಾಲ ಮಾಡಿಲ್ಲಮ್ಮ. ಈ ಕುಳ್ಳನ ಮಗ ಸುಳ್ಳು ಹೇಳ್ತಿದ್ದಾನೆ. 5 ಲಕ್ಷ ಕೊಟ್ಟಿಲ್ಲ ಅಂತ ನನಗೆ ದುಃಖ ಆಗ್ತಾ ಇಲ್ಲ, ಆದ್ರೆ 5 ಲಕ್ಷ ತಲೆ ಮೇಲೆ ಹಾಕೊಂಡು ಹೋಗ್ತಾ ಇದ್ದಾನೆ, ಅದು ದುಃಖ ತಡ್ಕೊಳಕ್ ಆಗ್ತಾ ಇಲ್ಲ. ಅಪ್ಪ, ಗುಂಡು ಬದ್ನೆಕಾಯಿ, ಗೆಳೆಯ ಗೆಳೆಯ ಅನ್ಕೊಂಡು ಚಪ್ಲಿಗೆ ಶಾಲ್ ಸುತ್ಕೊಂಡು ಹೊಡೆದಂಗೆ ಮರ್ಯಾದೆ ತೆಗೆದ್ಬಿಟ್ಟಲ್ಲಪ್ಪ. ಇನ್ಯಾರಾದ್ರೂ ಮಾತಾಡೋರು ಇದ್ರೆ ಮಾತಾಡ್ರಪ್ಪ. ನಾನಿದ್ದೀನಿ. ಹೋಗು ಸರೋಜಾ ಹೋಗು. ಆ ಡಂಗರಾಜನ ಬಗ್ಗೆ ಮಾತಾಡ್ಲಿಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ಯು ವಿಲ್ ಡೂ ಇಟ್. ಜಾನಿ ಅವರು ನನ್ನ ಕಾಲಿಗೆ ಗೆಜ್ಜೆ ತರ ಇದ್ರು. ಅಂದ್ರೆ ಅವ್ರು ನಮ್ಮ ಮನೆಗೆ ಬಂದಾಗ ನನಗೆ ತುಂಬಾ ಸಂತೋಷ ಆಗಿ ಚೆನ್ನಾಗಿ ಕುಣಿತಿದ್ದೆ ಅಂದೆ. ಅವತ್ತಿಡೀ ದಿನ ಒಳ್ಳೆ ಕಲೆಕ್ಷನ್ ಆಗ್ತಿತ್ತು. ಅವ್ರು ನನ್ನ ಎದುರಿಗೆ ಬರ್ದೇ ಇದ್ದಾಗ ಕುಣಿಯೋಕ್ ಕೈ ಕಾಲೇ ಆಡ್ತಿರ್ಲಿಲ್ಲ. ಜಾನಿ, ಇವ್ಳು ಡಾನ್ಸ್ ನೋಡೋದಕ್ಕೆ ದಿನ ಇವಳು ಮನೆಗೆ ಹೋಗ್ತಿದ್ರಾ? ದಿನ ಹೋಗ್ತಿರ್ಲಿಲ್ಲಮ್ಮ, ವಾರದಲ್ಲಿ 3 ದಿನ ಹೋಗ್ತಿದ್ದೆ. ಏನಾಯ್ತು? ನನ್ನ ಮಗ ರಸಿಕಾ ಅಂತ ಎಷ್ಟು ರಸವತ್ತಾಗಿ ಹೇಳ್ತಿದ್ಯಮ್ಮ. ಅದನ್ನ ಕೇಳಿ ನನ್ನ ಹೃದಯ ಚುರುಕಂತು. ಸದ್ಯ ಒಟ್ಟು ಕಣ್ಣಿಲ್ವಲ್ಲ. ಸರೋಜಾ, ಅಣ್ಣಯ್ಯಪ್ಪನವ್ರ ಬಗ್ಗೆ ಒಳ್ಳೆ ಮಾತಾಡಿದೆ, ಬಂದು ಕೂತ್ಕೊಳ್ಳವ. ಅಡ ಕಲ್ಟಿವೇಟ್ರು, ಅಣ್ಣಯ್ಯಪ್ಪನವ್ರ ಬಗ್ಗೆ ನೀವು 1-2 ಮಾತಾಡ್ತೀವಿ. ಜಾನಿಬಾಯಿಯ ಬಗ್ಗೆ ನಾನು ಎಂತ ಅಂತ ಹೇಳಬೇಕು ರಿಂಗ್ ಮಾಸ್ಟ್ರೆ? ನಮ್ಮಿಬ್ಬರ ಸಂಬಂಧದ ಬಗ್ಗೆ ಹೇಳೋದಕ್ಕೆ ನನಗೆ ಪದಗಳೇ ಸಾಲ್ತಾ ಇಲ್ಲ. ಆದರೂ ನಮ್ಮಿಬ್ಬರ ಸಂಬಂಧದ ನಡೆಯಿರುವ ಒಂದು ಗುಪ್ತವಾದ ವಿಷಯವನ್ನು ನಿಮ್ಮ ಹತ್ರ ಹೇಳ್ತೇನೆ. ಈ ಡಂಗರಾಜ ನನಗೆ ಕೊಡ್ತಿದ್ದ ಖುಷಿಯನ್ನು ಮದುವೆ ಆದ ಮೇಲೆ ನನ್ನ ಬುಡದಿ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಜಾನಿ ಅವರು ಆತರನ? ಕಳ್ಳ ನೀನು. ಅಪಾರ್ಥ ತಿಳ್ಕೊಳ್ಬೇಡಿ ಸ್ವಾಮಿ. ನಾನು ಯಾರತ್ತಾದ್ರೂ ಹೊಡೆಸ್ಕೊಳ್ಬೇಕು ಅಂದಾಗಲೆಲ್ಲ ಈ ಶಿವ ಕಾರ್ತಿಕೇಯ ಬಂದು ನನ್ನ ಕೆನ್ನೆಗೆ ಹುಟ್ಟರಾಸಿ ಬುಟ್ಟಿ ಖುಷಿ ಕೊಡ್ತಾ ಇದ್ದೀರ ಅಂದೆ. ಲೇ ಉಟ್ಬಿಡ ಗಂಡ, ನೀನ್ ಇನ್ನೇನು ಮಾತಾಡ್ಬೇಡ ಕಣೋ. ನೀನ್ ಹೀಗೆ ಮಾತು ಮುಂದುವರಿಸಿದ್ರೆ ಎಲ್ರಿಗೂ ನನ್ನ ಮಗನ ಶೀಲದ ಮೇಲೆ ಶಂಕೆ ಬಂದ್ಬಿಡುತ್ತೆ. ಐ ಲೈಕ್ ಇಟ್. ಈ ಮನುಷ್ಯನಿಗೆ ಶೀಲವೇ ಇಲ್ಲ ಅಂದ ಮೇಲೆ ಶಂಕೆ ಎಲ್ಲಿಂದ ಪಡೆಯೋದು ಸಂಗಪ್ಪಣ್ಣ? ಅಂದರೆ ಅವರು ಸತ್ತ ಮೇಲೆ ಅವರು ಹೋಯ್ತು, ಅವರೊಟ್ಟಿಗೆ ಅವರ ಶೀಲವೂ ಹೋಯ್ತು ಅಂತೆ. ರಾಕಿ ಅವರೇ, ನಿಮ್ಮ ಮಾತು ಸಾಕು, ಬಂದು ಸುಮ್ಕೆ ಕುತ್ಕೊಳ್ಳಿ. ಬಾವು, ಎಲ್ರು ಮಾತಾಡಿದ್ರು, ನೀವು ಯಾನ ಮಾತಾಡಿ. ಮಾತಾಡ್ತೀನಿ. ಇಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತವನೆ. ಓ ಗುಲ್ಜರ್ ಖಾನ್, ಇನ್ನು ಶುರುವೇ ಮಾಡಲಿಲ್ಲ, ಎಲ್ಲಿಗೆ ಅಜ್ಜಿ ಶುಂಠಿ ಮುಗಿಸೋದು ಶುರು ಮಾಡಿಲ್ಲ. ನಾನು ಅಣ್ಣಯ್ಯಪ್ಪನವರು ಎಷ್ಟೇ ಕಿತ್ತಾಡಿದ್ರು ನಾವಿಬ್ರು ಹೃದಯ ಗೆದ್ದ ಗೆಳೆಯರು. ಅವ್ರ ಸಾವಿನ ಸುದ್ದಿ ಕೇಳಿ ನನಗೆ ಶಾನೆ ಆಘಾತ ಆಗ್ಬಿಟ್ಟದೆ. ಅದಕ್ಕೆ ಮಾತುಗಳೇ ಹೊರಡ್ತಾ ಇಲ್ಲ. ಹಾಗನ್ಬಿಟ್ಟು ಮಧುರ ಅವ್ರನ್ನ ನಾನು ಒಂಟಿಯಾಗಿರಕ್ ಬಿಡಲ್ಲ, ನಾನು ನೋಡ್ಕೊತೀನಿ. ಅಂದ್ರೆ ಅವ್ರಿಗಾಗಿರೋ ನೋವು ಈ ಹಾಡಿನ ಮೂಲಕ ಅವ್ರಿಗೆ ಸಮಾಧಾನ ಹೇಳಕ್ ಇಷ್ಟಪಡ್ತೀನಿ ಅಂದು.
ಕುಚುಕು 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 ನೀನು ಚೆಡ್ಡಿ ದೋಸ್ತು ಕಣ ಕುಚುಕು ಜೀವಕ್ಕಿನ್ನ ಜಾಸ್ತಿ ಕಣ ಕುಚುಕು ಓ ಗೆಳೆಯ ಜೀವದ ಗೆಳೆಯ ನಿಂದು ತಾಯಿ ಪ್ರೀತಿ ಕಣೋ ಲೇ ಶ್ರೀರಾಮಚಂದ್ರೇಗೌಡ, ನೀನು ಎಲ್ರ ತರ ನನ್ನ ಮಗನ್ ಮರ್ಯಾದೆ ತೆಗಿದೆ. ಒಳ್ಳೆ ಮಾತಾಡ್ಬಿಟ್ಟಪ್ಪ. ನಿನಗೂ ನನ್ನ ಮಗನ್ ತರ ಒಳ್ಳೆ ಸಾವು ಬರ್ಲಿ. ತೊಂದ್ರೆ ಇಲ್ಲ. ಏಜೆಂಟ್ ಸಾಹೇಬ್ರೆ, ನೀವೇ ಸುಮ್ಮನೆ ಕೂತಿದ್ದೀರಾ? ನೀವು ಹೋಗಿ ಮಾತಾಡಿ. ಮಾತಾಡೋದಕ್ಕೆ ಸತ್ತವನ್ ಯಾರು ಅಂತಲೇ ನಂಗೆ ಗೊತ್ತಿಲ್ವೇ. ಮತ್ತೆ ಯಾಕೆ ಬಂದಿದ್ದೀರಾ? ಇವ್ನು ನಿಜವಾಗ್ಲೂ ಸತ್ತಿದಾನೋ ಇಲ್ವೋ ಅಂತ ತಿಳ್ಕೊಂಡು ಇವನು ಪಾಲಿಸಿ ದುಡ್ಡನ್ನ ಅವನ ಹೆಂಡತಿಗೆ ಕೊಡ್ಸೋದಕ್ಕೆ ಬಂದಿದ್ದೀನಿ. ಸತ್ತಿರೋದು ಕನ್ಫರ್ಮ್ ಆಯ್ತಲ್ಲ, ಬೇಗ ಹೋಗಿ ಅದೇನ್ ಬೇಕೋ ರೆಡಿ ಮಾಡಿ ನನ್ನ ಸೊಸೆಗೆ ದುಡ್ಡು ತಂದು ಕೊಟ್ಬಿಡಿ. ಅಲ್ಲ, ಗಂಡ ಸತ್ತ ಹೆಂಡತಿಗೆ ಜೀವನ ಸಾಗಿಸೋದಕ್ಕೆ ದುಡ್ಡು ಬೇಕಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿದ್ದು ಸತ್ತಿರೋ ಜಾನಿ ಜೊತೆ ಮಾತಾಡಬೇಕು. ನೀವೆಲ್ಲ ಹೊರಡಿ. ಓಯ್ ಜಲ್ಸ ಬಾಬಿ, ನಿಮಗೆಂತ ಸ್ವಯ ಇಲ್ವಾ? ಸತ್ವಾಗಿರುವ ಜಾನಿ ಬಾಯಿ ಹತ್ರ ಅಂತ ಧೂಪೆ ಮಾತಾಡೋದ? ಕಲ್ಟಿವೇಟ್ರು, ಮೊದಲೇ ಅವರು ಶಾನೆ ನೊಂದ್ಕೊಂಡ್ರೆ ನೀ ಇನ್ನೊಸಿ ಮಾತಾಡ್ಬಿಟ್ಟು ಅವ್ರ ಮನಸ್ಸನ್ನ ನೋಯಿಸ್ಬೇಡ. ಎಲ್ಲ ಎದ್ದು ಹಚ್ಕೋಗವ್ ನಡ್ರಿ. ಯಾಕೆ ಮಧು ಎಲ್ರನ್ನ ಇಷ್ಟು ಬೇಗ ಕಳಿಸ್ಬಿಟ್ಟೆ? ನಿನ್ನ ರೂಮಿಗೆ ಕರ್ಕೊಂಡು ಹೋಗಕ್ಕೆ. ಯಾಕೆ ಮಧು, ಈ ನಾಟಕ ಸಕ್ಸಸ್ ಆಗಿದ್ದಕ್ಕೆ ಗಿಫ್ಟ್ ಕೊಡ್ತೀಯಾ? ಇಲ್ಲ, ನಿಮ್ ನಾಟಕದಿಂದ ಸರೋಜ ನಿಮ್ ಬಂಡವಾಳನ ಬಯಲ್ ಮಾಡಿದ್ಲಲ್ಲ, ಅದಕ್ಕೆ ಬೆಂಡ ತಕ್ಕೆ.